हेलो दोस्तों, आप सभी का स्वागत है हमारे इस यूट्यूब चैनल सरियल रिएक्शन में। और आज हम रिएक्ट करने वाले हैं केजीएफ के क्लाइमैक्स सीन पर। तो चलिए दोस्तों, देर नहीं करते हुए शुरू करते हैं आज के वीडियो का रिएक्शन। ಎಲ್ಲೋದ್ರು ಎಲ್ಲರೂ ಯಾರು ಕಾಣಿಸ್ತಾ ಇಲ್ಲ ಅಂತ ಆಫೀಸಿಗೆ ತಿಳಿಸ್ರೋ. ಮಾರಿ ಜಾತ್ರೆ ಮುಗಿಯೋಷ್ಟ್ರಲ್ಲಿ ನಾವೆಲ್ಲಾದ್ರೂ ಓಡೋಗ್ಬೇಕು इनको ಅಂತಿದೀವಿ. लग रहा है कि रॉकी मर गया। ನೀವು ಯಾವ್ದಾದ್ರೂ ಬೇರೆ ದೇಶಕ್ಕೆ ಹೋಗ್ಬಿಡಿ. ನಾವು ಒಬ್ಬನೇ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ओ, ರಾಕಿ ಇನ್ನು ಬದುಕೇ ಇದ್ದಾನೆ. ऐसा था। ಅವನೊಂದು ಸಿಗ್ನಲ್ ಕಳಿಸಿದಾನೆ. ಅಲ್ಲಿ ನೀನ್ ರೆಡಿ ಆದ್ಮೇಲೆ ನಮ್ಗೊಂದು ಸಿಗ್ನಲ್ ಕೊಡು, ದೊಡ್ಡದಾಗಿ ದೊಡ್ಡದಾಗಿ. वही तो बोलूं कि क्योंकि अंदर का कोई इन्वॉल्व नहीं होगा ना, तो इतना पॉसिबल ही नहीं है करना, क्योंकि अंदर का मैप दिया किसी ಜೋಪಡಿಗಳ ಹತ್ರ ದೊಡ್ಡ ಬೆಂಕಿ ಉರಿತಾ ಇದೆ. ಮೈನಲ್ಲಿರೋ 23 ಜನ ಗಾರ್ಡ್ಸ್ ಬೇರೆ ಕಾಣಿಸ್ತಿಲ್ಲ. ಎಲ್ರು ಜೋಪಡಿಗಳ ಹತ್ರ ಹೋಗ್ರಿ ಈಗ್ಲೇ. ಕಾಣಿಸ್ತಾರೆ 23 ಜನ ಗಾರ್ಡ್ಸ್ನ ರಾಕಿನೇ ಸಾಯಿಸಿ ಅವ್ರಗಳ ಬಾಡಿ ಸಿಗ್ಬಾರ್ದು ಅಂತ ಅವನೇ ಸುಟ್ಟಾಕಿರ್ತಾನೆ. ಹಾಗಾದ್ರೆ ನಾವೇನಾದ್ರೂ ಮಾಡ್ಬೇಕು, ಆ ಜೀಪ್ ಗಳನ್ನ ನಿಲ್ಲಿಸಬೇಕು. ಇಲ್ಲ ಆದ್ರೆ ಇದರಿಂದ ರಾಕಿ ಕೈ ಮಾಡಿದೆ ಅಂತ ಭಯಪಡಿಸೋದಕ್ಕೆ 20,000 ಜನನ ಸುಡೋದಕ್ಕೂ ಹೆಸೋದಿಲ್ಲ ಅವರು. ಆ ಜೀಪ್ ಗಳನ್ನ ನಿಲ್ಲಿಸಲೇಬೇಕು, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ओ, ಅಪ್ಪ ಹೋಗ್ಬಿಟ್ರು. इन्होंने बहुत सही दिमाग लगाया था इस समय, अगर उनको रोकना है तो। वैसे भी वो मरने को ही आए थे। हाँ, और सब वो एक कुर्सी के लिए, एक पावर के लिए सब कुछ चल रहा है इतना। क्योंकि कोई ऐसा क्यों साइड बाय हो जाएगा अगर इतने पावर वाइज ಗಾರ್ಡ್ಸ್ ನ ಸುಡ್ತಾ ಇರೋ ನೋಡ್ಬಿಟ್ರೆ ಏನ್ ಮಾಡೋಣ ಅಂತೀಯ? ದೊಡ್ಡ ಯಜಮಾನ್ರು ಹೋಗ್ಬಿಟ್ರು. मरने की है, इन्होंने खबर भी पहुंचा दी भाई साहब। हाँ, ದೊಡ್ಡ ಯಜಮಾನ್ರು ಹೋಗ್ಬಿಟ್ಟಿದ್ದಾರೆ. लेकिन वो रो भी रहे उनको मारते वक्त भाई साहब। वो इमोशंस अपने एक्ट के थ्रू दिखाना। भाई साहब, ಯಜಮಾನ್ರು ಹೋಗ್ಬಿಟ್ರು. ಏನೋ ಒಂದು ಸರಿ ಬರ್ತಾ ಇಲ್ಲ. ನಿಮಗ್ ಶತ್ರುಗಳು ಜಾಸ್ತಿ ಇದ್ದಾರೆ, ಮಿಕ್ಕಿದ್ದಲ್ಲ ಬಿಡಿ. ಮುಂದಿನ ವಾರ ಜಾತ್ರೆ ನಡೆಯದೇ ಇರೋದೇ ಒಳ್ಳೇದು. ಪುರೋಹಿತ್ರೆ, ಯಜಮಾನ್ರೆ, ಇವತ್ತು ರಾತ್ರಿನೇ ದೇವಿಯ ಆಶೀರ್ವಾದ. ನಾಳೆ ಬೆಳಗಾಗೋ ಅಷ್ಟೊತ್ತಿಗೆ ನನಗ್ ಶತ್ರುಗಳೇ ಇರಬಾರ್ದು. ಒಂದ್ ಕಡೆ ವಾನರಂಗೆ ಸಂಶಯ ಬಂದು ಸೆಕ್ಯೂರಿಟಿ ಟೈಟ್ ಮಾಡಿದಾನೆ. ಇವತ್ತು ಮೈನಿಂಗ್ ಕೆಲಸ ನಿಲ್ಸಿ, ಪ್ರತಿಯೊಬ್ಬರ ಮೇಲೂ ಕಣ್ಣಿರ್ಲಿ. ಬೆಳಿಗ್ಗೆ ಹತ್ರ ಸೆಕ್ಯೂರಿಟಿ ಜಾಸ್ತಿ ಮಾಡಿ. ಇನ್ನೊಂದ್ ಕಡೆ ಗರುಡನ್ ತಮ್ಮ ವಿರಾಟ್ ಕಾಯ್ತಾ ಇದ್ದಾನೆ. ಬೆಳಗಾಗೋ ಅಷ್ಟರಲ್ಲಿ ಅಷ್ಟೊಂದು ಸೆಕ್ಯೂರಿಟಿಯಿಂದ ಹಾಕೊಂಡು ಗರುಡನ್ ಹೊಡೆದು ಬಂದ್ರು, ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ವಾಕಿದೊಂದೇ ಫ್ರೀಕ್ವೆನ್ಸಿ ಸೆಟ್ ಮಾಡಿದೀನಿ, ಅಲ್ಲಿ ಏನಾದ್ರು ತಿಳಿಸ್ಬೇಕು. ಏನಾದ್ರು ಹೊಡಿದೇ ಇದ್ರೆ ಅವನ್ದೇನ್ ಪರಿಸ್ಥಿತಿ? ಆ ಜನರದ್ದೇನ್ ಪರಿಸ್ಥಿತಿ? ये तो सच में सवाल ही था कि वो उस दिन मारा कैसे उसको। ನೀವ್ ಹೇಳ್ತೀರಾ? ನಾನ್ ಹೇಳ. ಜಾಗ ಎಂತದ್ದೇ ಇರ್ಲಿ, ಅಲ್ಲಿರೋ ಜನ ಹೇಗಾದ್ರೂ ಇರ್ಲಿ, ಹೋಗಿರೋ ನನ್ನ ಆಶಿಕ್ ಅಂತ. ओ फाइनली इन्होंने मान लिया। ನೀವ್ ಹೇಳ್ತೀರಾ? ನಾನ್ ಹೇಳ. ನನಗ್ ಭಯ ಆಗ್ತಾ ಇದೆ. ಭಯ ಪಡೋದು ಬಿಟ್ಟು ಇನ್ನೇನು ಮಾಡಿದ್ದೀವಿ ನಾವು? ಈ ಗೋಡೆಗಳನ್ನ ಕಟ್ಟದಾಗಿಂದ ನಾನು ಇಲ್ಲೇ ಇದ್ದೀನಿ. ಗುಲಾಮ್ರಾಗೆ ಬದುಕ್ತಾ ಇದ್ದೀವಿ, ಗುಲಾಮ್ರಾಗೆ ಸಾಯ್ತೀವಿ ಅಂದ್ಕೊಂಡಿದ್ದೆ. ಆದ್ರೆ ಈಗ ಧೈರ್ಯ ಬಂದಿದೆ, ನಂಬಿಕೆ ಬಂದಿದೆ. ಅವನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಗೊತ್ತಾಯ್ತು.
ಅವನು ಕಟ್ಟ क्या drawing ಕಥೆಗಳನ್ನ बनाया ನಿಜ ಮಾಡಕ್ ಬಂದಿದ್ದಾನೆ ಅಂತ. अब टेंशन में अब क्या कुछ भी मतलब हो माहौल ऐसे बन चुका है बिल्कुल। ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಇಡೀ ನಗರದಲ್ಲಿ ಪವರ್ ಡೌನ್ ಆಗಿದೆ. सकता। सबसे बेस्ट पावर कट कर दो, ಬೆಳಿಗ್ಗೆ क्योंकि ನಂತರ ಘಾಟ್ वो ಸ್ಟೇಷನ್ ऐसा ಆಗಿದೆ. एरिया जहाँ पे लाइट इजीली, उस समय बहुत डार्क था वो, मतलब कोल माइन की वजह से जगह ही वैसी है। ಟಿಕೆಟ್ ಮಾನ್ ರೂಮ್ ಮುಂದೆ ಘಾಟ್ ಸ್ಟೇಷನ್ ಆಗಿದ್ದಾರೆ. ನಾವು ಇಲ್ಲಿಂದ ಅವ್ರನ್ನ ಮಾರಿ ಜಾತ್ರೆಗೆ ಎಸ್ಕೋರ್ಟ್ ಮಾಡ್ತಾ ಇದೀವಿ. ಓವರ್. ಎಲ್ಲೋದವನು ಹೊಡೋಣ ಹೊಡೋಣ. ಅಲ್ಲಿ ಜಾತ್ರೆಯಲ್ಲಿ ವಾಕಿಂಗ್ ಸಿಗ್ನಲ್ ಕಟ್ ಆಗತ್ತೆ, ಜನ ಜಾಸ್ತಿ, ಅಲರ್ಟ್ ಆಗಿರಿ. ಚಿಕ್ಕ ಯಜಮಾನ್ರ ಹತ್ತತ್ರಗೂ ಯಾರು ಹೋಗ್ಬಾರ್ದು, ಹೋಗಿ. ಹೇಳಿ ಸರ್, ರಾಕಿ ಗರುಡನ್ ಹೊಡಿದೇ ಇದ್ರೆ ಆ ಜನರದ್ದೇನ್ ಪರಿಸ್ಥಿತಿ? ಅವಳಿದ್ದಾಳಲ್ವಾ ನಮ್ಮವ್ವ ಮಾರಿ. वो तो मस्त टेबल पे बैठ के सुन रहे हैं कहानी। ಮಾರಿ ಜಾತ್ರೆ 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 ಹೊಡಿತಾನೆ ಅವನು. फेयर मतलब चतरा। हाँ समझ गया। तो वहां पे भी एक ऐसा फेयर होता है। ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಬಿಳ್ಗೆರೆ ಹತ್ರ. तो स्लेव्स को परमिशन है ऐसा करने की वहाँ? ಯಾರೋ ಅಷ್ಟು ಕಾಪರ್ ಹೈ ಲೈನ್ ಉಂಟು ಕನೆಕ್ಟ್ ಸುತ್ತಿ ಹಾಗೆ. ಎಲೆಕ್ಟ್ರಿಕಲ್ ಕೇಬಲ್ ಮೇಲೆ ಎಸ್ತಿರೋದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ನರಾಚಿ ಪವರ್ ಡೌನ್ ಆಗಿದೆ ಸರ್. ಕರೆಂಟ್ ಹೋಗಿದ್ 10 ಸೆಕೆಂಡ್ ಒಳಗೆ ಜೀಪ್ ಲೈಟ್ ಮತ್ತು ಟಾರ್ಚ್ ಲೈಟ್ ಆನ್ ಆಗಿತ್ತು. ಆ 10 ಸೆಕೆಂಡ್ ನಲ್ಲಿ ನಮ್ ಕಣ್ ತಪ್ಪಿಸಿ ಯಾರು ಈ ಬಿಳಿಗೆರೆನ ದಾಟಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಡೀ ನರಾಚಿಲಿ ಇದೊಂದೇ ಟನಲ್ ಸೀದಾ ಯಜಮಾನ್ರ ಮನೆಗೆ ಹೋಗುತ್ತೆ. ये उन्होंने मैप की तरह देखा था उस समय। ओ भाई साहब क्या सीन बना। ಯಾರೋ ಒಬ್ಬ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರು ಆ ಬಿಳಿಗೆರೆನ ದಾಟಿ ಆ ಟನಲ್ ನಿಂದ ಇಲ್ಲಿವರೆಗೂ ಬರೋದಕ್ಕೆ ತುಂಬಾ ಸಮಯ ಬೇಕು. ಅಷ್ಟರಲ್ಲಿ ನೀವು ಅಲರ್ಟ್ ಮಾಡಿದಕ್ಕೆ ಅರಮನೆಯಲ್ಲಿದ್ದ ಗಾರ್ಡ್ಸ್ ಎಲ್ಲ ಚಿಕ್ಕ ಯಜಮಾನ್ ರೂಮ್ ಹತ್ರ ಬಂದು ಅವ್ರನ್ನ ಜಾತ್ರೆವರೆಗೂ ಎಸ್ಕಾರ್ಟ್ ಮಾಡಿದ್ದಾರೆ ಸರ್. ಮತ್ತೆ ನಿಲ್ಲಿಗೆ ಹೋಗಿರ್ತಾನೆ. ये हाँ, सीन सही है, भाई हाँ। साहब, क्या सेट बनाया यार उन्होंने, मतलब कमाल है सच में। और वो कुछ छोटी प्लेस नहीं है, बहुत बड़ा एरिया है वो, जिस तरीके से उसको बनाया गया है। अब ये सब scene- सोच में पड़ गए कि अब क्या होने वाला है ಕರೆಂಟ್ भाई ಹೋದಾಗ साहब। ಇಲ್ಲಿದ್ದ ಗಾರ್ಡ್ಸ್ ಕೂಡ ಚಿಕ್ಕ और ಯಜಮಾನ್ ये ರೂಮ್ ಹತ್ರ ಬಂದಿದ್ರು. बहुत अनएक्सपेक्टेड सीन, हाँ। बहुत ज्यादा। ನೀವೇನ್ ಯೋಚನೆ ಮಾಡ್ಬೇಡಿ ಸರ್, ಚಿಕ್ಕ ಯಜಮಾನ್ರು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ಇಡೀ ಅರಮನೆನ ಜಪ್ತಿ ಹೊಡಿಸ್ತೀವಿ. ಆ 3 ಜನ ಕೈದಿಗಳನ್ನ ಮುಂದೆ ಕರ್ಕೊಂಡ್ ಬರ್ರೋ. वो बलि चढ़ाते वहां पे। ಶಾರ್ಟ್ ಸರ್ಕ್ಯೂಟ್ ಮಾಡಿ ಅವ್ನ್ ಕರೆಂಟ್ ಹೋಗೋಗ್ ಮಾಡಿದ್ದು ಅರಮನೆ ಒಳಗೆ ಹೋಗಕ್ಕಲ್ಲ, ಇಲ್ಲಿಗೆ ಬರೋದಕ್ಕೆ. ರಮಣ ಅವನಲ್ಲೇ ಇದ್ದಾನೆ. ರಮಣ ಸಿಗ್ನಲ್ ಕ್ಯಾಚ್ ಆಗ್ತಾ ಇಲ್ಲ, ಎಲ್ರು ಜಾತ್ರೆ ಕಡೆ ಹೋಗಿ. ಹಂಗೆ ಬ್ಯಾರೆಕ್ಸ್ ಇನ್ಫಾರ್ಮ್ ಮಾಡಿ ಎಲ್ರಿಗೂ ಬರಕ್ ಹೇಳಿ. ह्यूमन सैक्रिफाइस है वहाँ पे। हाँ ರಮಣ ರಮಣ ಅವನಲ್ಲೇ ಇದ್ದಾನೆ.
ये सीन उस समय सेंसर हुआ कैसे? ಅವನಲ್ಲೇ ಇದ್ದಾನೆ ರಮಣ. ರಮಣ यहाँ पे गार्ड्स में अलग ही माहौल बन चुका है कि कैसे भी करके बचाना है। ಸರ್, ಆ 3 ಜನ ಕೈದಿಗಳಿದ್ದ ಕೊಠಡಿಲಿ ಒಬ್ಬ ಅಲ್ಲೇ ಉಳ್ಕೊಂಡಿದ್ದಾನೆ. ये बात क्या सीन था भाई। तीसरी बलि गरुड़ा की। गरुड़ा की गरुड़ा को पता भी नहीं चला कि उसे मारा किसने। किसने मारा है? हाँ, ये सबसे अच्छा पॉइंट है इसमें। उसे पता ही नहीं कि उसको मारा किसने है। ನಿಂದ್ರಲೆ ಅತ್ಲಾಯ್ತು ನಿನ್ ಮಗಂದು ಗುಂಪ್ ಕಟ್ಕೊಂಡು ಹೊಡಿಯಕ್ ಹೋಗ್ಯಾನ. ಇವ ಹೋಗುದಲ್ದ ನಮ್ ಮಕ್ಳನ್ನು ಕರ್ಕೊಂಡ್ ಹೋಗ್ಯಾನ. ಸ್ವಲ್ಪ ಬುದ್ಧಿ ಹೇಳ ನಿನ್ ಮಗಂಗ. ಒಂದಿನ ಸ್ಕೂಲ್ ಕಾಟ ಕೊಡ್ತಾ ಇದ್ದಾನಮ್ಮ, ಅದಕ್ಕೆ ಅಮ್ಮ ಅವನಿಗೆ ಹೊಡಿಯಕ್ ಹೋಗಿದ್ದು. ಗುಂಪ್ ಕಟ್ಕೊಂಡು ಹೋಗಿದ್ಯಾ? ಒಬ್ನೇ ಹೋಗು. ಅಯ್ಯೋ ओ ಸಿನ್ನ भाई साहब, और इतनी बड़ी आर्मी होते हुए भी हाँ, कोई उसको छू भी नहीं पाया उस समय। सब डरे हुए थे कि ये हुआ क्या है। ಏನ್ ಹೇಳಿದೆ? सब ಮತ್ತೆ लोग ಹೇಳು. शॉक में थे भाई ಗರುಡನ್ನ साहब। ಹೊರಟೋಗ್ಬಿಟ್ಟ ಸರ್. ये भी शॉक इन्होंने में कि वो काम कर क्या पाए। दिया था। और ये देखो, उनके पास गन्स है, वो फायर ಎಲ್ಲರಿಗೂ कर ಗರುಡ सकते थे। ಸತ್ತಿದ ವಿಷಯ ಗೊತ್ತಾಯ್ತು. ಸೂರ್ಯವರ್ಧನ್ ಹೇಳ್ದ ಹಾಗೆ ರಣಹದ್ದುಗಳು ಕಾಯ್ತಾ ಇದ್ವು. सब खुश है। ಹಿಂದೂಸ್ತಾನ್ ಸೆ ಖಬರ್ ಹೈ. KGF ಅನ್ನ ಅಳಸಾಕೋರು ಕಾಯ್ತಿದ್ರು. ಮೇಡಮ್, KGF ಮೇ यहाँ पास है। ಗರುಡ ಹೋಗ್ಬಿಟ್ಟ. ಹೊರಗಳ್ಸೋರು ಕಾಯ್ತಿದ್ರು. ಗರುಡ ಇರೋವರೆಗೂ ನಾನು ಈ ಜಾಗಕ್ಕೆ ಆಸೆ ಪಡಲ್ಲ. ನಮ್ಮಣ್ಣ ನನಗೆ ರಾಜಕೀಯ ಬರಲ್ಲ ಅಂತ ಹೇಳ್ದ. आवाज ಆದರೆ ಆಗ್ಲೇ ಅಲ್ಲಿ ಇನ್ನೊಬ್ಬ ಹೆಜ್ಜೆ ಇಟ್ಟಿರೋ ಸುದ್ದಿ ಯಾರಿಗೂ ತಲುಪಲಿಲ್ಲ. क्या बात है। ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ पावरफुल ಪ್ಲೇಸಸ್. ಆಂಡ್ರೂಸ್ ಯಾವಾಗ ಬಾಂಬೆನ ಲಾಲಿಪಾಪ್ ಕೊಟ್ಟಂಗೆ ಕೊಡ್ತೀನಿ ಅಂತ ಹೇಳಿದ್ನೋ, ರಾಕಿಗೆ ಆ ಸಮುದ್ರ ಕೂಡ ಬರೀ ಬಾವಿ ಆಗೋಯ್ತು. अब बताते हो कि क्या उसने प्लान किया था। ಸಮುದ್ರ ಇನ್ನೆಲ್ಲೋ ಇದೆ ಅಂತ ಹುಡುಕೊಂಡು ಹೋದ. ಗರುಡನ್ ನೋಡಿದಾಗ ರಾಕಿ ಕನ್ಫರ್ಮ್ ಆಯ್ತು. ಹಿಯರ್ ಇಸ್ ಅ ಮ್ಯಾನ್ ಹೂ ಕಮ್ಸ್ ಫ್ರಮ್ ದಟ್ ಪವರ್ಫುಲ್ ಪ್ಲೇಸ್. उनके पास ಅದಕ್ಕೆ गन ಅವಕಾಶ थी, ಇದ್ರು उस ಅವನನ್ನು समय मार सकते ಮುಗಿಸಾಕ್ಲಿಲ್ಲ. थे। ಬಿಟ್ಬಿಟ್ಟ. KGF ಪಡ್ಕೊಳ್ಳೋಕೆ ಒಂದು ಸೈನ್ಯನೇ ಬೇಕಿತ್ತು. ಅದಕ್ಕೆ ರಾಕಿ ಎಲ್ಲರ ಮುಂದೆ ಗರುಡನ್ನ ಕೊಂದಾಕಿ ನೋಡೋರ ಎದೆಯಲ್ಲಿ ಧೈರ್ಯ ತುಂಬಿಸಿ ಅವರನ್ನೆಲ್ಲ ಸೈನಿಕರನ್ನಾಗಿ ಮಾಡಿಕೊಂಡ. सब सोल्जर कन्वर्ट। इसके पास 400 थे, इसके पास 2000 20,000 है, सॉरी 20,000। 100 ಜನ ಗನ್ ಹಿಡಿದು ವಾನರಂ ಆಜ್ಞೆಗೆ ಸಾಯಿಸೋಕ್ ಸಿದ್ಧರಾಗಿದ್ದರೆ 20,000 ಜನ ಎದೆಯಲ್ಲಿ ಧೈರ್ಯ ತುಂಬಿಸ್ಕೊಂಡು ರಾಕಿಗೋಸ್ಕರ ಸಾಯೋಕ್ ಸಿದ್ಧರಾಗಿದ್ರು. वो खून मैंने ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬಹುದು, ಪಂಚನೆ ಗೆಲ್ಬಹುದು. ಹೋಗು, ಒಬ್ನೇ ಹೋಗು. ಇದಿನ್ನು ಮೊದಲ ಅಧ್ಯಾಯ. ಕಥೆ I am enforcing the army and signing a death warrant of the biggest criminal in ये India. यहाँ से शुरू होती है KGF 2 की कहानी। ಇವಾಗ ಶುರುವಾಗ್ತಿದೆ.
तो दोस्तों केजीएफ का क्लाइमैक्स सीन कुछ अलग ही है। मतलब भाई साहब इतनी सारी पिक्चर हमने देखी है, लेकिन केजीएफ का क्लाइमैक्स इतना अनएक्सपेक्टेड है। हम सोच रहे थे कि वो कहीं ना कहीं वो जतरा जिसको बोलते हैं उससे जाकर उसको मारेंगे, लेकिन किसी ने नहीं सोचा होगा कि वो एज अ जो जिनकी बलि दी जाती है उसमें से एक होंगे। और भाई साहब मतलब उन्होंने कैसा उससे एस्केप किया और वो तलवार ली और भाई काट दिया। इतना सडन मूवमेंट था वो, कोई सोच भी नहीं सकता हो। अमेजिंग। और बहुत ही यूनिक क्लाइमैक्स था इसका एक्चुअली, और किसी ने सोचा भी नहीं था ये। और जैसे ही रॉकी गरुड़ा को मारता है सब ये सोचने लगते हैं कि चलो अब ये कुर्सी जो होगी ये केजीएफ पे सब अपने अपने बारे में सोचते हैं कि मेरा राज होगा, मेरा राज होगा। बट रॉकी के मन में ऐसा कुछ भी नहीं है, वो ये सोच के ही आया था कि अब गरुड़ा को मारना है और खुद को यहाँ का राजा बनाना है। बिल्कुल। और दोस्तों अब तक हमें लग रहा था कि रॉकी जो है वो सिर्फ इनके लिए काम कर रहा है, लेकिन स्टार्टिंग से जैसे वो एक समय उस ट्रक में जाता है और उसको पता चलता है कि ये सोना कहाँ से आ रहा है, तभी वो प्लान बना लेता है कि ऐसी कोई जगह है जहाँ से सोना आ रहा है जो उनके सोच के बियॉन्ड है। तब जैसे उनको पता चलता है कि केजीएफ में ऐसी सारी चीजें चल रही है और उनका सपना भी होता है कि उन्हें सबसे वेल्दिएस्ट पर्सन बनना होता है, तो तभी डिसाइड कर लेते हैं कि क्या क्या करना है। मतलब एक प्लान चल रहा है जहाँ पे गरुड़ा को बचाने का प्लान चल रहा है, या एक प्लान चल रहा है जो उनके खिलाफ चल रहा है, और एक रॉकी का प्लान चल रहा है जो कि सिर्फ रॉकी को ही पता है। तो प्लान में प्लान, प्लान में प्लान। भाई साहब इस मूवी की मतलब कितनी ज़बरदस्त स्टोरी बनाई गई है, अमेजिंग लगती है। और सबसे अच्छा इसका स्क्रीन प्ले मुझे लगता है, जो कि काफ़ी जस्टिस देता है इसकी स्टोरी को। और यही से दोस्तों केजीएफ 2 की स्टार्टिंग होते है, जहाँ से एम्पायर बिल्ड करना शुरू करता है रॉकी। और मतलब भाई साहब एक अलग ही स्केल पे केजीएफ 2 की स्टार्टिंग शुरू होती है। तो ये था दोस्तों हमारे इस वीडियो का रिएक्शन। अगर आपको वीडियो अच्छा लगता है तो इसे लाइक कीजिए, सब्सक्राइब कीजिए और कमेंट कीजिए दोस्तों कि हमें और कौन सी मूवीज पे रिएक्ट करना चाहिए। तो मिलते हैं दोस्तों ऐसे किसी मूवी के साथ। बाय बाय।